ಎಲ್ಲರಿಗೂ ಇರ್ತಕ್ಕಂಥದ್ದು ಈ ಮನಸ್ಸು ಅಂತಕ್ಕಂಥದ್ದು ಒಂದು ಆ ಮನಸ್ಸನ್ನ ಮಾಯೆ ಅಂತಾರ, ಮನಸ್ಸನ್ನ ಕೋತಿ ಅಂತಾರ. ಆ ಮನಸ್ಸಿನ ಬಗ್ಗೆನೇ ಪ್ರಶ್ನೆ ತಗೋಣ ಸರ್. ಈ ಮನಸ್ಸು ಮತ್ತೆ ಮೆದುಳು ಒಂದೇನಾ ಅಥವಾ ಬೇರೆ ಬೇರೆನಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಮನಸ್ಸು ಮತ್ತು ಮೆದುಳು ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಪತ್ರಿ ಸರ್ ಏನ್ ಹೇಳಿದ್ದಾರೆ ಮೊದಲು ಹೇಳ್ಬಿಡ್ತೀನಿ, ಆಮೇಲೆ ನನ್ನ ಅಭಿಪ್ರಾಯ ಆಗ್ಬೋದಲ್ಲ. ಪತ್ರಿ ಸರ್ ಏನ್ ಹೇಳ್ತಾರೆ ಅಂತಂತಂದ್ರೆ, ಮನಸ್ಸು ಅಂತ ಅನ್ನೋದು ಪ್ರತಿ ಜನ್ಮದಲ್ಲೂ ಕೂಡ ನಮಗೆ ಸಿಗ್ತಕ್ಕಂಥದ್ದು ಒಂದು ಸಾಧನ, ನಮ್ಮ ಸೂಕ್ಷ್ಮ ಶರೀರದ ಜೊತೆ ಬರುವಂತದ್ದು ಒಂದು ಸಾಧನ ಅದು. ಆದ್ರೆ ಮಿದುಳು ಇದೆಯಲ್ಲ, ಅದು ನಮ್ಮ ದೇಹದ ಒಂದು ಭಾಗ, ಒಂದು ಅಂಗ. ಮಿದುಳನ್ನ ನಾವು ಹಾರ್ಡ್ವೇರ್ ಅಂತ ಹೇಳಿದ್ರೆ, ಮನಸ್ಸನ್ನ ನಾವು ಈ ಕಂಪ್ಯೂಟರ್ ಟರ್ಮಿನಾಲಜಿನಲ್ಲಿ ಹೇಳಬೇಕು ಅಂತಂತಂದ್ರೆ ರ್ಯಾಮ್ ಅಂತ ಒಂದು ಇದೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿ. ಆ ಮೆಮೊರಿ ಪವರ್ ಇದ್ದಾಗ ಆನ್ ನಲ್ಲಿ ಇರುತ್ತೆ, ಪವರ್ ಹೋಯ್ತು ಅಂತಂತಂದ್ರೆ ಖಾಲಿ ಆಗ್ಬಿಡುತ್ತೆ. ಈ ಮನಸ್ಸು ಅಂತ ಅನ್ನೋದು ಕೂಡ ಒಂದು ಸ್ಥಳಾವಕಾಶ, ಆಲೋಚನೆ ಹುಟ್ಟುವಂತ ಜಾಗ, ಆಲೋಚನೆ ಬೆಳೆಯುವಂತ ಜಾಗ, ಆಲೋಚನೆಗಳ ನಡುವೆ ಅಂತಿಮವಾಗಿ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥ ಒಂದು ಸ್ಥಳ, ಒಂದು ಸಾಧನ, ಅದು ಒಂದು ಇನ್ಸ್ಟ್ರೂಮೆಂಟ್ ಮನಸ್ಸು. ಈ ಇನ್ಸ್ಟ್ರೂಮೆಂಟ್ ನಮ್ಗೆ ಪ್ರತಿ ಜನ್ಮದಲ್ಲೂ ಕೂಡ ಹೊಸದಾಗಿ ಸಿಗುವಂಥದ್ದು, ಖಾಲಿ ಆಗ್ತಾ ಇರುತ್ತೆ, ಅದು ತುಂಬಿಸ್ಕೊಳ್ತಾ ಇರ್ತೀವಿ. ಮನಸ್ಸೇ ಬೇರೆ, ಮಿದುಳೇ ಬೇರೆ. ಮಿದುಳಿಗೂ ಮನಸ್ಸಿಗೂ ಸಂಬಂಧ ಇಲ್ಲ. ಬಹಳ ಜನ ಹೇಳ್ತಾರೆ ಮನಸ್ಸೆಲ್ಲಿದೆ ಅಂತಂತಂದ್ರೆ ಅದು ನಮ್ಮ ಮಿದುಳಲ್ಲಿದೆ ಅಂತ ತೋರಿಸ್ತಾರೆ. ಖಂಡಿತವಾಗ್ಲೂ ಕೂಡ ಆ ರೀತಿ ಮಿದುಳಲ್ಲಿ ಏನೂ ಇಲ್ಲ. ಮಿದುಳು ಏನ್ ಕೆಲಸ ಮಾಡುತ್ತೆ ಅಂತ ಅನ್ನೋದು ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡ್ರೆ ಮನಸ್ಸಿಗೂ ಮಿದುಳಿಗೂ ಸಂಬಂಧ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಮನಸ್ಸು ಅಂತ ಅನ್ನೋದು ಒಂದು ಸಾಧನ, ಮನಸ್ಸಿನ ಮೂಲಕ ನಮ್ಮ ಆಲೋಚನೆಗಳು ಪ್ರೋಸೆಸ್ ಆಗ್ತಕ್ಕಂಥದ್ದು, ಅದನ್ನ ನಾವು ಹೇಳ್ಬೋದು. ಪತ್ರಿ ಸರ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಂತಂತಂದ್ರೆ, ಹಾರ್ಡ್ವೇರ್ ಸಾಫ್ಟ್ವೇರ್ ಬಗ್ಗೆ ನಾನು ಯಾಕೆ ನಿಮಗೆ ಇದನ್ನ ಗಮನಕ್ಕೆ ತಂದೆ ಅಂತಂತಂದ್ರೆ, ಈ ಮನಸ್ಸನ್ನ ಖಾಲಿ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಂದಾಗ ಅದೊಂದು ಆಲೋಚನೆಯ ಬುಟ್ಟಿ ಅಂತ ಕರೀಬಹುದು. ಅವರು ಹೇಳಿರಂಥದ್ದು ಅದೇನೆ. ಆದ್ರೆ ನಾವು ಮಿದುಳನ್ನ ಖಾಲಿ ಮಾಡಕ್ ಸಾಧ್ಯ ಇಲ್ಲ. ಮಿದುಳು ಅಂತ ಅನ್ನೋದು ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಸಂವೇದನೆಗಳನ್ನ, ಅಂದ್ರೆ ಆ ಒಂದು ಪ್ರತಿಸ್ಪಂದನೆಗಳನ್ನ, ಸಂಕೇತಗಳನ್ನ ಸ್ವೀಕಾರ ಮಾಡಿಕೊಂಡು ಅದನ್ನ ಪ್ರೋಸೆಸ್ ಮಾಡಿ ಮತ್ತೆ ಅದನ್ನ ಸೂಚನೆಗಳನ್ನ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಕ್ಕಂಥ ಅಂಗಾಂಶಗಳಿಗೆ ಸೂಚನೆಗಳನ್ನ ಕಳಿಸ್ಕೊಡ್ತಕ್ಕಂಥ ಒಂದು ಸೆಂಟ್ರಲೈಸ್ಡ್ ಇದು CPU ತರ ಕೆಲಸ ಮಾಡುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ತರ ಕೆಲಸ ಮಾಡುತ್ತೆ. ಅಲ್ಲಿ ಲಾಜಿಕ್ ಇರುತ್ತೆ, ಆಮೇಲೆ ಇಂಟೆಲೆಕ್ಟ್ ಅಂತ ನಾವು ಹೇಳ್ತೀವಿ, ಆ ಬುದ್ಧಿಮತ್ತತೆ ಅಂತ ನಾವೇನ್ ಕರಿತೀವಿ, ಅದನ್ನ ಉಪಯೋಗಿಸಿ ಅದನ್ನ. ಹಾಗಾಗಿ ಮಿದುಳು ಅಂತ ಅನ್ನೋದು ಒಂದು ದೇಹದ ಅಂಗ. ಎರಡೂ ಕೂಡ ನೀವೇನ್ ಹೇಳ್ತೀರಿ, ಮನಸ್ಸು ಮತ್ತು ಮಿದುಳು ಇವೆರಡೂ ಕೂಡ ಒಂದೇನೆ ಅಥವಾ ಬೇರೆ ಬೇರೆ ಅಂತ ಅನ್ನೋದು ನಿಮ್ಮ ಪ್ರಶ್ನೆ, ಗೊತ್ತಾನೆ? ಇವಾಗ್ಲೂ ಕೂಡ ಮಿದುಳೇ ಬೇರೆ ಮತ್ತೆ ಮನಸ್ಸೇ ಬೇರೆ. ಮಿದುಳು ಅನ್ನೋದು ನಮ್ಮ ದೇಹದ ಒಂದು ಭಾಗ ಆಗಿದ್ರೆ ಅದನ್ನ ಹಾರ್ಡ್ವೇರ್ ಅಂತ ನಾವು ಹೋಲಿಸ್ಬೋದು. ಆದ್ರೆ ಮನಸ್ಸು ಅಂತ ಅನ್ನೋದು ಒಂದು ಆಲೋಚನೆಗಳ ಗುಚ್ಛ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ. ಆಲೋಚನೆಗಳ ಒಂದು ಬುಟ್ಟಿ ಅದು. ಆಲೋಚನೆ ಹುಟ್ಟುತ್ತೆ, ಆಲೋಚನೆ ಬೆಳೆಯುತ್ತೆ, ಮತ್ತೆ ಆಲೋಚನೆ ಸಾಯುತ್ತೆ. ಹಾಗೆ ಅದು ಒಂದು ರೀತಿ ಸಾಫ್ಟ್ವೇರ್ ಇದ್ದ ಹಾಗೆ. ಸಾಫ್ಟ್ವೇರ್ ಅಂತಂತಂದ್ರೆ ಸ್ವಿಚ್ ಆನ್ ಮಾಡಿದ್ದಾಗ ಮಾತ್ರ ಅದು ಇರುತ್ತೆ, ಮತ್ತೆ ಸ್ವಿಚ್ ಆಫ್ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಹಾಗೆ ನಾವು ಮನಸ್ಸನ್ನು ಕೂಡ ಖಾಲಿ ಮಾಡಬಹುದು ಧ್ಯಾನದಲ್ಲಿ, ನಿಮಗೆ ಗೊತ್ತಿದ್ದ ಹಾಗೆ. ಹಾಗಾಗಿ ಮನಸ್ಸು ಅಂತ ಅನ್ನೋದು ನೆತ್ತಿಯಿಂದ ಕಾಲಿನ ತನಕ ಎಲ್ಲಿ ಬೇಕಾದ್ರೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳ. ಮನೋಮಯ ಕೋಶ ಅಂತ ನೀವು ಕೇಳಿರ್ಬೋದು. ಅದನ್ನ ಶಾಸ್ತ್ರೀಯವಾಗಿ ಮನೋಮಯ ಕೋಶ ಅಂತಂದ್ರೆ ಅದೇನೆ, ಆಯ್ತಾ? ಅನ್ನಮಯ ಕೋಶ, ಮನೋಮಯ ಕೋಶ ಇದೆ. 7 ಕೋಶಗಳು ಇರೋ ರೀತಿಯಲ್ಲಿ ಮನಸ್ಸು ಅಂತ ಅನ್ನೋದು ಕೂಡ ಒಂದು ಕೋಶದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆ ಕೋಶ ಸೂಕ್ಷ್ಮ ಶರೀರದ ಒಂದು ಭಾಗ ಆಗಿರುತ್ತೆ. ಪ್ರತಿ ಜನ್ಮದಲ್ಲೂ ಕೂಡ ನಾವು ಮನಸ್ಸನ್ನ ತಗೊಳ್ತೇವೆ, ಆಮೇಲೆ ಪ್ರತಿ ಸರಿ ನಾವು ದೇಹವನ್ನ ಬಿಟ್ಟಾಗ ಈ ಮನಸ್ಸನ್ನ ತೊರಿತೇವೆ. ಇದು ಒಂದು ಖಾಲಿ ಜಾಗ ಅದಷ್ಟೇನೆ, ಇದು ಒಂದು ಸಾಧನ ಅಷ್ಟೇ. ಮಿದುಳು ಅಂತಂತಂದ್ರೆ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟಂತ ಒಂದು ಅಂಗ, ಇದರಲ್ಲಿ ಪ್ರೊಸೆಸಿಂಗ್ ಆಗ್ತಕ್ಕಂಥದ್ದು ಅದೇ ಬೇರೆ, ಇದೇ ಬೇರೆ. ಸೊ ಮನಸ್ಸು ಆತ್ಮದೊಂದಿಗೆ ಮುಂದಿನ ಜನ್ಮಕ್ಕೂ ಕೂಡ ಸೂಕ್ಷ್ಮ ಶರೀರದ ಜೊತೆ ಬರುತ್ತೆ, ಆದ್ರೆ ಅದೇ ಮನಸ್ಸು ಅಲ್ಲ, ಖಾಲಿ ಮನಸ್ಸಿರುತ್ತೆ. ಇದಿಷ್ಟನ್ನ ನಾನು ಹೇಳಿ ಈ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕು ಅಂತ ಅನಿಸುತ್ತೆ. ಪತ್ರಿ ಸರ್ ಅವರು ಅದನ್ನೇ ಹೇಳಿರ್ತಕ್ಕಂಥದ್ದು. ಆಸ್ಟ್ರಲ್ ಬಾಡಿಯ ಒಂದು ಅಂಗ ಮನಸ್ಸು, ಮನೋಮಯ ಕೋಶ. ಭೌತಿಕ ಶರೀರದ ಒಂದು ಭಾಗ ಮಿದುಳು.
ವಾಸ್ತವವಾಗಿ ಅದ್ರ ಕೆಲಸನೇ ಬೇರೆ, ಇದ್ರ ಕೆಲಸನೇ ಬೇರೆ. ಆದ್ರೆ ಇವೆರಡೂ ಕೂಡ ಕೂಡಿಯೇ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು. ಮತ್ತೆ ಒಂದು ಒಂದು ಮನಸ್ಸು ಅಂತ ಅನ್ನೋದು ಒಂದು ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂಥ ಮೆಮರಿ ಇದ್ದ ಹಾಗೆ ಅಂತ. ಅದೊಂದು ಸ್ಥಳ, ಆಲೋಚನೆ ಹುಟ್ಟುತ್ತೆ, ಬೆಳೆಯುತ್ತೆ, ಮತ್ತೆ ಅದು ಬುದ್ಧಿಮತ್ತೆಯಾಗಿ ಪರಿವರ್ತನೆ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾದಂತಹ ಒಂದು ಅಂದ್ರೆ ಸುದೀರ್ಘವಾಗಿ ಟೋಟಲ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಸರ್. ಥ್ಯಾಂಕ್ ಯು.